ನಿಮ್ಮ ಮಗ ನಿಮ್ ಗಂಡ ಎಲ್ಲ ಹೋದ್ನವ. ಅಯ್ಯೋ ಬಾಗಲೇ ಕೂತವನೆ ಕಣವ. ನೀನ್ ಬರೋ ಗಂಟ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಬಾಗಲೇ ಕೂತವನೆ. ಏನ್ ಮಾಡಮೋ ಕಣೆ ಹೋಗತ್ತೆ ಕಡಲಪ್ಪ ಅಂತ ಕರೆ ಬೈತೀನಿ ಅಂತಾನೆ. ಅದಕ್ಕೆ ಬೈದು ಬಿಟ್ಟು ಕೂರಿಸಿದೀನಿ ಬರ್ತೀನಿ ಇರು ಅಂದ್ಬಿಟ್ಟು. ಅಯ್ಯೋ ಹೋಗು ನೀ ನನ್ನ ಮಗನೇ ಎಲ್ಲಿ ನೀನು ಗಂಟೆ ಹಾಕೊಂಡು ಕಣೆ ಕೆಟ್ಟ ನನ್ನ ಮಗ. ಏಕ ಇದ್ರಲ್ಲೇ ಬಂದ್ಬಿಟ್ನಲ್ಲ. ಬಾಗ ತಗೊಂಡ್ರೆ ಬಾಗ ತಗೊಳಕ್ಕೇವಲ್ಲ. ಅಯ್ಯೋ ಇನ್ನು ಎಷ್ಟಿದ್ ಬಕ್ಕಿದ ಸುಂದಿನ ಮತ್ತೆ ಸಾಯಿಲೆ ಮುಂಡೆ ಸತ್ ಮೇಲೆ ಆ ಬಾಗ ಆಗದ್ ಕಣ ನಾವು. ಅಯ್ಯೋ ಅದು ಬಿಟ್ಟು ಹೇಳು ಮತ್ ಮುಂದೆ ಎಲ್ಸತ್ತಳವ ಈಗ್ಲೆಯಾ ಅವಳಿನ್ನೂ ರಾಜ್ಯ ಆಳ್ಬೇಕು ಬದುಕೋಳಿನ. ನೀನಾ ರಾಜ್ಯ ಆಳ್ಬೇಕು ನೀನಿನ್ನು ಬದುಕಿದ್ಯಲ್ಲ ರಾರು ಕಟ ಕೊಟ್ಕೊಂಡು. ಯಾವಳೆ ಅವಳು ನನ್ಗಿಂಗ ನೋಳು ನೀನೇ ಯಾವ ಎತ್ತವ್ವನಿಗೆ ಹಿಂಗಂತ ಇದೆಯಲ್ಲ ಸರಿನಾಗಿ ನೀದು. ಹಾ ಎತ್ತವ್ವ ಅನ್ನೋದು ಕಂಡೆಯ ಇನ್ನು ಯಾಕೆ ಬದುಕಿದಿ ಅಂತ ಕೇಳ್ತಾ ಇದೆಯಲ್ಲ. ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತಾಗ ನಾನು. ಎತ್ತವ್ವ ಮಕ್ಳಿಗೆ ಒಳ್ಳೇದು ಹೇಳ್ಕೊಡ್ಬೇಕು ಇಂಥದೆಲ್ಲ ಹೇಳ್ಕೊಡೋದು ಕಂತ್ರಿ ಬದುಕ ಹೆಣ್ಮಕ್ಳಿಗೆ ಹೇಳ್ಕೊಡ್ಬಾರ್ದು. ಹೋದ್ಮನೇಲಿ ಅತ್ತೆ ಮಾವನೇ ಅಪ್ಪ ಅವ ಅನ್ಕೊಂಡು ಬಾಳವ ಅಂತ ಹೇಳ್ಕೊಡ್ಬೇಕು ಹಿಂಗೆಲ್ಲ ಹೇಳ್ಕೊಡೋದು. ಅಯ್ಯೋ ನಿನ್ಗೆ ನಾನು ಮತ್ತೇನು ಹೇಳ್ದಂಗೆ ಕೇಳ್ತಾ ಕಣವ. ಅವಳಿಗೆ ಎಷ್ಟು ಶಿಕ್ಷೆ ಕೊಡ್ತಾಳೆ ಗೊತ್ತೇ ಅವಳು. ನಿನ್ಗೇನು ಗೊತ್ತು ನೀನೇನು ಅನ್ನೋದು ಗೊತ್ತು ಅವ್ರ ಅತ್ತೇನು ಅನ್ನೋದು ಗೊತ್ತು ಇವಳೇನು ಅನ್ನೋದು ಗೊತ್ತು. ನೀನೇ ನನ್ಗೆ ಹೇಳಕ್ ಬರ್ಬೇಡ. ಹಾಯ್ ನಡಿ ಬಿರ್ಬಿನ್ನೆ ಚಿದ ರೆಡಿ ಮಾಡ್ಕೊ ಹೋಗೋಣ. ಎಷ್ಟು ದಿನ ಅಪ್ಪನ ಮನೇಲಿ ಬಂದು ಕುತ್ಕೊಂಡಿರೋದು ಚಂದ್ವೆ ಅಪ್ಪನ ಮನೇಲಿ ಇರೋದು. ನಡಿ ನಿನ್ ಗಂಡನ ಬಂದು 2 ದಿವಸದಿಂದ ಇಲ್ಲ ಕೂತಾವನೆ. ನಡಿ ಹೋಗೋಣ ಕಡ್ದಿ. ನೀನ್ ಬೇಕಾರೆ ಹೋಗು ಅವಳು ಇನ್ನೆರಡು ಆಗ್ಲೋ ತಪ್ಪತ್ತು ಇದ್ದು ಬತ್ತಳೆ ಕಣ. ಇಷ್ಟು ದಿನ ಇದ್ದೆ ನೀ ಹೇಳ್ಕೊಟ್ರೆ ಸಾಕು. ನಾನು ಹೋಯ್ತಾ ಅಲ್ಲಿ ಬಿಟ್ಬಿಟ್ಟು ಹೇಳ್ಬಿಟ್ಟೈತೀನಿ ಅವಳಿಗೆ ಕಳ್ಸವಳ. ಆಯ್ತು ಬಿಡವ ನಾನು ಅಂತ ಅಕ್ಕನ ಜೊತೆಲ್ಲ ಹೋಯ್ತೀನಿ ತಿರ್ಗಿ ಇನ್ನೊಂದ್ಸಲ ಯಾವಾಗ ನಾನು ಒಬ್ಳೆ ಬತ್ತೀನಿ ಕಣ್ತಾಗೋ. ಅಲ್ಲ ಕಣ್ರಿ ನಿಮಗ ನೆನೆಸ್ತಾನೆ ಹಬ್ಬ ಆಗದೆ ಈಗಲೇ ಹೋಗೋಣ ಅಂತಿರಲ್ರವ. ಒಂದು ಕೋಳಿನೋ ಏನಾರು ಕುಯ್ಕೋಬೋದಾಗಿತ್ತಲ್ರವ. ಯವ್ವ ದೇವ್ರೆ ನನಗೆ ಮಾತ್ರ ಬೇಡ ಕಣವ. ಯವ್ವ ಅವತ್ತು ಕೊತ್ತಿ ಬಾಡ ತಿನ್ಬಿಟ್ಟು ಬೇದಾಗಿ ಅಪ್ಪ ಸಾಕು ಬೇಕು ಅನ್ನಂಗೆ ಆಗೋದೆ ನನಗೆ. ನನಗೆ ಮಾತ್ರ ಬೇಡ ಕಣವ. ಯೋ ಹಿಂಗೆ ಒಂಟು ನಿಂತ್ಕೊಂಡ್ರೆ ಏನು ಮಾಡಿದ್ರು ನಿಮಗ ನಾನು. ಯೋ ತಡಿ ಹುಡುಗಿ ಹೇಳಿ ಒಂದಿಷ್ಟ ತಗಿಬೇಳೆ ನಾನು ಉನಿ ಹಾಕ್ಸಿ ಒಂದಿಷ್ಟು ಒಡೆನೋ ಏನಾರು ಮಾಡಿಸ್ತೀನಿ ಮಕ್ಳು ಕೈಲಿ. ಅದಕ್ಕೆ ಅಲ್ಲೇ ಮಾಡ್ತಾವಳೆ ಕಣ್ತಾಗೋ. ನೀನೇನು ಹೇಳೋದೇನು ಬೇಕಾಗಿಲ್ಲ. ಯಾರಲ್ಲ ಅವಳಿಗೆ ತಗ್ಗಿ ಮೇಲೆ ಕೊಟ್ಟವಳು. ಹಾ ಯಾರು ಕೊಟ್ಲು ಅವಳಿಗೆ ಹೆಂಗ್ ಮಾಡಿದಳು ಅವಳು. ಹಾ ನಾನೇ ಕೊಟ್ಟವಳು ಏನಿವಾಗ ಅಂತ ಬೀಗಸ್ಲಾರ್ಲೆ ಕೊಟ್ಟರು ನಿನ್ ಕೈಗೆ. ಹಾ ಕೊನೆ ಮನೆ ಬೀಗಸ್ಲಿ ಕೊಟ್ಟೋದಾಗ ನಿನ್ ಕೈಗೆ. ನಾನು ನಮ್ಮನೆಯಿಂದ ತಂದೆ ಅಂತ ಹೇಳಿಲ್ಲ. ಆ ಶಾಂತಕ ನನಗೆ ತಗೊಂಡೋಗಂತ ಕೊಟ್ಟಿದ್ಲು. ನಾನು ನಮ್ಮನೆಲ್ಲ ಇದ್ವಲ್ಲ ಅದಕ್ಕೆ ತಗೋಯ್ತಾಗಿವನೇ ಹೊಡೆದ್ಬಿಟ್ಟು ಮಾಡು ಅಂದೆ. ಅದಕ್ಕೆ ಮಾಡೋಕ್ಕೆಲ್ಲ ಅಣಿ ಮಾಡ್ತಾವಳೆ. ಈರುಳ್ಳಿ ಅವೇನು ಅದಾಯಿ ಕೊಡೋಗು. ಇವಾಗ ನನ್ನ ಜೀವನೇ ಹೊಂಟೋಗಿತ್ತು. ಯಾರು ನನ್ನ ಕೋಣೆ ಬೇಗ ತೆದ್ದಿ ಒಳಗೆ ಹೋಗಿ ತಗ್ನಿ ಬೆಳೆ ತಗೊಂಡು ಬಂದವರು ಅಂತ ಇವಾಗ ಸದ್ಯ ಉಳ್ಕೊತ ಹೋಗತ್ತೆ. ಕೊಟ್ಟಿದ್ಲು ಗುಡ್ಸಟಿ ಶಾಂತಿ ಒಂದು 3 ಪಾವನಷ್ಟಿದ್ದ ಕೊಟ್ಟಿದ್ಲು. ತಗೊಂಡೋಗಿ ಮಂತಕ್ಕೆ ಹೋಗಿದ್ನಲ್ಲ ತಗೊಂಡೋಗಿ ಬೆಳೆದಿದ್ದೀವಿ ಏನ್ಬಿಟ್ಟು ಕೊಟ್ಲು. ನಾನು ಅದಕ್ಕೆ ತಗೊಳಕ್ಕಿವನೇ ಮಾಡ್ಕೊ ಅಂತಂದೆ. ಹೊಡೆದಿರ್ಬೇಕು ಅದೇನು ಈರುಳ್ಳಿನ ಮಿಕ್ಕ ಕೊಡು ಅದೇನೇನು ಹಾಕ್ಬಿಟ್ಟು ಮಾಡ್ಕೊಡ್ಲಿದ್ರನೆ ಹೋಯ್ತಿ ಓದ್ತಾಯ್ತು ಕಣ ನಮ್ಗೂ. ಲಕ್ಷ್ಮಿ ಹೇಳತ್ತೆ ಕರ್ದಲ್ಲ ಏನ್ ಮಾಡ್ತಾ ಇದೀವ. ನಾನು 2 ಕೇಳ ಇಲ್ದೆಯಾ ಮನೇಲಿ ಒಡೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ರ ನೀನು. ಯಾರೇ ನಿನ್ಗೆ ಹೇಳಿದ್ರೆ ಒಡೆ ಮಾಡಕ್ಕೆ ಯಾರ ಕೇಳ್ಬೇಕತ್ತೆ. ನನ್ನ ಆದ್ನಿ ಊರಿಗೆ ಹೋಯ್ತಾವಳೆ ಅವಳ ಕೈಲಿ ಬರೀ ಕೈ ಕಳ್ಸಾನೆ ಅವಳು ಮಾಡ್ತಾ ಇದ್ದೀನಿ. ಏನೀಗ ನಾನು ಸದೋದ್ರುವೆ ಹಿಂಗೆ ನೋಡ್ಕೊಂಡು ಎಣ್ಣೆಕ್ಲ. ಹಾ ಸರಿನೇ ಎಣ್ಣೆಕ್ಲು ನಾನು ಎಣ್ಣೆಕ್ಲು ಯಾವತ್ತು ಮನೆ ಮಗಳು ಬಂದ್ರುವೆ ಬರೀ ಕೈ ಕಳ್ಸ್ಬೇಡ ಸರಿನೇ. ಅದನ್ನೇ ಒಂಚೂರ ನಗ್ನಗ್ತಾ ಹೇಳು ಅದೇನು ನಿಮ್ಮ ಮಕ್ಕಳು ಸಿಂಗಿಸ್ಕೊಂಡು ಹೇಳಿ. ನನ್ನ ಮಕ್ಕ ಇರೋದು ಹಿಂಗೆ ಆದ್ರೆ ಕೇಳಿಸ್ಕೊ ನೋಡು ಇಲ್ಲ ಆದ್ರೆ ಸುಮ್ಮನಿರು. ಅವಳೆ ಮರ ತಕ ಬಾ ಎಲ್ಲಾನು ಕೊಟ್ಟನು ಸಾಮಾನ ಒಡೆದಕ್ಕ ಸಾಮಾನ. ಸರಿ ಆಯ್ತು ಬರ್ತೀನಿ. ಏನಕ್ಕ ತರೋತಕ್ಕ ನೀರು ಸೇತ್ಕೊಂಡಕ್ಕ. ಅಯ್ಯೋ ಇಲ್ಲ ಕಣೆ ಮಗ ನಾನು ಈಗ ಬಂದೆ ಕಣ. ಈಗ ನೋಡಿ ಈಗ ಬಂದು ಬಾಯಿ ಮೇಲೆ ಬಿಂಗೆ ಮಾಡ್ಬಿಟ್ಟು ನಿಂತಿದ್ದೀನಿ. ಸೇತ್ಕೊಂಡು ಹೋಗ್ಬೇಕು ಈಗ. ಇದನ್ನು ಸೇತ್ಕೊಳಕ್ಕ ನಾನು ಸೇತ್ಕೊಂಡೈತೀನಿ ಕಣ. ನನಗೂ ನೀರು ಬೇಕು ಇನ್ನೂ ಅದು ಇದೇನೋ ಕೆಲಸವೇ ಆಗಿಲ್ಲ ಕಣಕ್ಕ. ಇನ್ನು ನೀರು ತಗೊಳ್ಬೇಕು ನೀರು ತುಂಬ್ಕೋಬೇಕು. ಅಯ್ಯೋ ಎಷ್ಟು ಒಂಥರ ಕೆಲಸ ಆಗ ಕಣಕ್ಕ. ಆಯ್ತು ಕಣವ ಸೇತ್ಕೋತೀನಿ ಜಲ್ದಿ ಸೇತ್ಕೋತೀನಿ. ನೀನು ಸೇತ್ಕೊಂಡೋಗಿತ್ತವ. ಏನವ ಅಲ್ಲೇ ಊಟ ಆಯ್ತವ. ಏನು ಮಾಡಿದ್ದೆ. ಉಳ್ಳಿ ಮಳೆಕಾಳು ಸಾರು ಮಾಡಿದೆ ಕಣಕ್ಕ. ಈಗ ಊಟ ಆಯಿತು. ಊಟ ಮಾಡಿಬಿಟ್ಟು ಕುಡಿಯೋ ನೀರು ಖಾಲಿ ಆಗೋದು ಇರವೆಲ್ಲ ಅಡುಗೆಗೆ ಹತ್ತಿಗೆ ಖಾಲಿನೇ ಆಗೋದು. ಅಕ್ಕಿ ತಗೊಳೋಣ ಅಂತ ಬಂದೆ. ಅಯ್ಯೋ ನಂದು ಇನ್ನೇನು ಅಡುಗೆನೇ ಆಗಿಲ್ಲ ಕಣವ. ಸಾರಿದ್ರೆ ಕೊಟ್ಟೇವ ಮುದ್ದೆ ಒಯ್ಕೋತೀನಿ. ನನ್ನ ಮನೆಯಪ್ಪ ಇಬ್ಬರೇ ಇವತ್ತ. ಆಯಿತು ಬಾರಕ ಕೊಟ್ಟಾನು ಸಾರಿಗೆನೂ ಮುಂಚೆ ಕೊಡ್ತೀನಿ ಮಾಡ್ಕೊಂಡು ಮುದ್ದೆ ಒಯ್ಕೊಡಿರಂತೆ ಬೇಕಾರೆ. ಸರಿ ಕಣವ ಆಯಿತು ಕೊಡತವಣ ಮಾಡಿಬಿಟ್ಟು ಬರ್ತೀನಿ ಒಂಚೂರು ಸಾರು ಕೊಡವ. ಸರಿ ಕಣಕ ಆಯಿತು. ಏನ್ರವ ಮಗ ನೀರಿಗೆ ಬಂದ್ರವ. ಆಯ್ತ್ರವ ಊಟ. ಓ ಮೋಟಕ್ಕ ಊಟ ಆಯ್ತು ಕಣ್ಬ ಮೋಟಕ್ಕ ನಿಂದಾಯ್ತಕ್ಕ ಊಟ. ಓ ಈಗ ಬಿಸಿ ಮುದ್ದೆ ಉಣ್ಕೊಂಡು ಬಂದೆ ಕಣವ. ಈಗ ಬಿಸಿ ಮುದ್ದೆ ಉಣ್ಬಿಟ್ಟು ಬಂದೆ. ಇದೆಲ್ಲಪ್ಪ ಹಿಂಗೆ ಹೊಂಟಿದ್ಯಲ್ಲ ಎಲ್ಲಿ ಹೊಂಟಿದ್ದಿ ಟ್ರೈನ್ ಆಯ್ತಾಗೆ. ಹೊಟ್ಟೆ ಪಾಪಣ್ಣಂದು ತಿಥಿ ಅಲ್ವವ ನಾಳಿಕೆ. ಅದಕ್ಕೆ ಅವ್ರು ಮತ್ತೆ ಹೋಯ್ತಾ ಇದ್ದೀನಿ ಏನಾರು ತಿಂಡಿ ಸಾಮಾನು ಮಾಡೋಕ್ಕೆ. ಏನಾರು ಒಂಚೂರು ಏನಾರು ಸಹಾಯ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಕಣವ. ಅವ್ಳು ಸೊಸೆ ನೆನೆ ಸಂದೆಲ್ಲ ಬಂದು ಕರೆದಿದ್ಲು ಅದಕ್ಕೆ ಹೋಯ್ತಾವನಿ. ನೀವು ಅವ್ರು ಅಂಟಂದಿರಲ್ವೇ ಅದಕ್ಕೆ. ಹೂ ಕಣವ ಒಂದೇ ಅಂಟಂದ್ಕೆ ಅಲ್ವವ ಅದಕ್ಕೆ ಕರೆದವಳೆ. ಅದಕ್ಕೆ ಹೋಯ್ತಾ ಇದ್ದೀನಿ ಕೈಲಾದ ಬದುಕು ಮಾಡಿಕೊಟ್ಟು ಪತ್ತೀನಿ. ತಿಥಿಗೆ VCP ಹಾಕ್ಸಾರಮ್ಮ ಅವರು. ಕಣ್ಣೆ ಮಗ VCP ಹಾಕಿಸ್ತೀನಿ ಅಂತಿದ್ದ ಅವ್ನ ಮಗ.
ಏನೋ ಹೇಳಿದ್ದೀನಿ ವಿ ಸಿ ಪಿ ಅವ್ರಿಗೆ ಅಂತಿದ್ದ ಕಣ್ಣೆ. ಅಯ್ಯೋ ವಿ ಸಿ ಪಿ ಹಾಕ್ತಾರಮ್ಮ. ಅಯ್ಯೋ ನನಗೆ ಎಲ್ಲ ಮತ್ತೆ ಕೆಲಸ ಮಾಡಿಬಿಟ್ಟು ಬಂದು ಕುತ್ಕೊಬಿಡ್ತೀನಿ. ಯವ್ವ ಅಲ್ಲೇ ಎಷ್ಟೋ ದಿನ ಆಗೋಗುತ್ತೆ ಕಣಮ್ಮ ವಿ ಸಿ ಪಿ ನೋಡಿ. ಸ್ಯಾನ ದಿನನೇ ಆಗೋಗಿದೆ ವಿ ಸಿ ಪಿ ನೋಡಿ ನಾವು. ವಿ ಸಿ ಪಿ ಅಂದರೆ ಈ ಥರ ಯಾವ್ದಾದ್ರು ಫಂಕ್ಷನ್ನು ಯಾವ್ದಾದ್ರು ಇದಿರುತ್ತಲ್ಲ ಅಂಥ ಟೈಮಲ್ಲಿ ಒಂದು ಟಿ ವಿನ ತರಿಸ್ಬಿಟ್ಟು ಡಿ ವಿ ಡಿ ಪ್ಲೇಯರ್ನ ತರಿಸ್ಬಿಟ್ಟು 4-5 ಸಿ ಡಿ ಅಂದರೆ ಮೂವಿಗಳನ್ನ ಸಿಡಿಗಳನ್ನ ಹಳೆ ಮೂವಿಗಳು ಸಿಡಿಗಳನ್ನೆಲ್ಲ ತರಿಸ್ಬಿಟ್ಟು ಫುಲ್ ನೈಟ್ ಅದನ್ನ ಹಾಕ್ಕೊಂಡು ಊರು ಜನ ಎಲ್ಲ ಒಂದೇ ಹತ್ರ ಕೂತ್ಕೊಂಡು ನೋಡೋರು. ಅದನ್ನ ವಿ ಸಿ ಪಿ ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಅದು ವಿ ಸಿ ಪಿ ಅಂದರೆ. ಅಮ್ಮ ವಿ ಸಿ ಪಿ ತರ್ತಾನಮ್ಮ. ಅಯ್ಯೋ ನಾನು ಹಂಗಾರೆ ಮುಂದಾಗೆ ಹೋಗಿ ಮುಂದಕ್ಕೆ ಚಾಪೆ ಹಾಸ್ಕೊಂಡು ಕೂತ್ಕೊಬಿಡ್ತೀನಿ ಕಣಮ್ಮ. ಅಲ್ಲಿ ಎಷ್ಟೋ ದಿನ ಆಗೋದು ನಮ್ಮೂರಲ್ಲಿ ವಿ ಸಿ ಪಿ ಹಾಕ್ಸಿ. ನಾನು ಮುಂದಾಗ ಹೋಗಿ ಚಾಪೆ ಹಾಸ್ಕೊಂಡು ಕೂತ್ಕೊಬಿಡ್ತೀನಿ ಕಣಮ್ಮ. ತೆಗೆ ಆಗಿದ್ದಾಗೋಗ್ಲಿ 5 ಗಂಟೆಗೆ ಉಂಡ್ಬಿಟ್ಟು 5 ಗಂಟೆಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ತೆಗೆ ವಿ ಸಿ ಪಿ ತಾವ. ಅಯ್ಯೋ ನಾನು ಒಂದು ಬೆಡ್ಶೀಟು ಒಂದು ಚಾಪೆ ಎಲ್ಲ ತಗೋಬಿಡ್ತೀನಿ. ಹಾಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಬೆಳಗಾನ ಮುಗಿಯೋ ಗಂಟೆ ನೋಡ್ತಾನೆ ಇರೋದೇ ಫಿಲಮ. ಯಾರ್ಯಾರು ಹಾಕೋರು ಏನೋ ಯಾವ ಫಿಲಮ್ ಹಾಕೋನು ಏನೋ ಗತಿ ಯಾವ ಫಿಲಮ್ ಹಾಕೋನು ಅಂತ ನಿನ್ಗೇನಾರು ಹೇಳಿದ್ನೇನಮ್ಮ. ಯವ್ವ ತಾಯಿ ಯಾವ ಫಿಲಮು ಏನು ಅಂತ ಗೊತ್ತಿಲ್ಲ. ಏನೋ ವಿ ಸಿ ಪಿ ಹಾಕಿಸ್ತೀನಿ ಅಂತ ಅಂದಿದ್ದು ಮಾತ್ರ ನಾನು ಬಲ್ಲೆ. ನಾನು ಬತ್ತೀನಿ ಕಣ್ರೆ ಮಗ. ನನಗೂ ಅಷ್ಟೋ ಇಷ್ಟು ಅರ್ಥ ಆಯ್ತದೆ. ಕುತ್ಕೊಂಡು ಕೇಳಿಸ್ಕೊತೀನಿ. ಮುಂದಾಗ ಚಾಪೆ ಹಾಸ್ಕೊಂಡು ಜಾಗ ಭದ್ರ ಮಾಡ್ಕೋಬೇಕು. ಇಲ್ಲಾಂದ್ರೆ ಎಲ್ಲರೂ ಹಾಸ್ಬಿಡ್ತಾರೆ ಚಾಪೆಗಳ. ಎಲ್ಲರೂ ಹಾಸ್ಕೊಂಡು ಕುತ್ಕೊಬಿಡ್ತಾರೆ. ಅದಕ್ಕೆ ನಾನು ಅಲ್ಲೇ ಇರ್ತೀನಲ್ಲೇ ಮಗ. ಮನೆ ತವೇ ನಾಳಿಕೆ ಮುಂದೆಗಡೆ ಜಾಗ ಇಟ್ಕೊಬಿಡ್ತೀನಿ. ನಾನು ನಾಳಿಕೆ ಮುಂದೆಗಡೆ ಜಾಗ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ನಾನು ನೋಡಲೇಬೇಕು. ಅಲ್ಲಿ ಎಷ್ಟೋ ದಿನ ಆಗೋಗದೆ. ಅಯ್ಯೋ ಗೌಡ್ರ ಮನೆಗೆ ಹೋದ್ರೆ ಭಾನುವಾರ ಶನಿವಾರ ಸಂಜೆ 5 ಗಂಟೆ ಅದೇ ಡಿ ಡಿ ಚಂದನದಲ್ಲಿ ಇದಾಗ್ತಾರಲ್ಲ ಫಿಲಮ. ಅಯ್ಯೋ ಅಮ್ಮರು ಉಣ್ಣವತ್ತು ಉಣ್ಬೇಕು ಎದ್ದೋಗ್ರಿ ಆಚೆಗೆ, ಅದು ಮಾಡ್ಬೇಕು ಎದ್ದೋಗ್ರಿ ಆಚೆಗೆ ಅಂತ 4-5 ಸಲ ಇದು ಮಾಡ್ತಾರೆ. ಅಯ್ಯೋ ಬಾ ನಮ್ಮನೆ ಒಂದು ಟಿ ವಿ ತಗೊಳ್ಳೋಣ ಅದಕ್ಕೆ ಹಿಂಗೆ ಇದು ಮಾಡಬೇಕು. ನಿಮ್ಗೆ ಕಮ್ಮಿ, ನೀವು ಒಂದು ಟಿ ವಿ ತಗೊಬಂದ್ರಿ ಅತ್ತಾಗೆ ಮನೆ ಮಾಡಿಕೊಳ್ಳ್ರಿ. ಆ ಟಿ ವಿ ತಗೊಳ್ಳೋ ದುಡ್ಡಿಗೆ ಒಡವೆ ಮಾಡಿಸ್ಕೊಬೋದು ಕಣ್ ತಗೊಳ್ಗಿ. ಅಯ್ಯೋ ಟಿ ವಿಗೇನು ಹಾಕಿ ಅಯ್ಯ ಬಾ ಆ ಡಬ್ಬ ಪೆಟ್ಟಿಗೆ ಹಾಕ್ಬಿಟ್ಟು ಮನೆ ತಂದು ಮಡಿಕೊಳ್ಳೋದ ಒಡವೆ ಮಾಡಿಸ್ಕೊಂಡು ಮೇಲೆ ಹಾಕ್ಕೊಂಡು ಒಲೆ ಅಂದಲ್ವೇ. ಅದು ನಿಜ ಕಣಮ್ಮ. ನಾನು ಅಂದುವೆ ನಮ್ಮ ಮನೆಯವನಿಗೆ ತಗಲಾಡೆ ತಂದ್ಕೊಡು ಅಂತ. ನಮ್ಮ ಮನೆಯಪ್ಪ ಅಯ್ಯೋ ಯಪ್ಪ ಅಷ್ಟ ಇದ್ರ ದುಡ್ಡ ಕೊಟ್ಟಿ ತರದ ಏನಾರು ಇದು ಮಾಡಿ ಬದುಕೊಂಡು ಬಾಳದ್ಮೇಲೆ ಹಾಕಿದ್ರೆ ಇದಾಯ್ತದೆ ಸುಮ್ಮನಿರು ಅಂತ ಇದು ಮಾಡ್ದ ಕಣಮ್ಮ. ನಾನು ಆಮೇಲೆ ಸುಮ್ಮನಾಗೋದೆ. ಮೌ ನೀನು ಹಿಂದೆಲಿಯ ಕಿವಿಡ್ರಂಗಜಿ ಬರ್ತಾವಳೆ. ಸುಮ್ಮನೆ ಕಡೆ ತಿರ್ಕೊಂಡು ನಿಂತ್ಕೊಬಿಡು. ಯವ್ವ ಆಳ್ಕಗೆ ಏನಾರು ಸೇರ್ಕೊಂಡ್ರೆ ನಮ್ಮ ಕತೆ ಅಷ್ಟೇ ಗೋವಿಂದ ಆಗುತ್ತೆ. ಸುಮ್ಮನೆ ನಿಂತ್ಕೊಬಿಡು. ಅವ್ರ ಕಡೆ ತಿರ್ಗೆ ನೋಡ್ಬೇಡ. ಯಾಕೊಂಡೆ ಮಗ ನಾನು ಬತ್ತಿದ್ದು ನೋಡ್ಬಿಟ್ಟು ಎಲ್ಲ ಹಿಂಗೆ ತಿರ್ಕೊಂಡು ನಿಂತ್ಕೊಂಡ್ರಲ್ಲ. ಏನ್ರಲ್ಲ ನಿಮಗೆ ಬಂದಿರೋದು ಮಲ್ಲಾದ್ರು? ನೀವು ನಿಂತಿತಿ ಮಾಡೋರೆ. ನಮ್ಗೆಲ್ಲ ಮಲ್ಲಾದ್ರು ಬಂದಿರೋದು ನಿನಗೆ ಕಿವಿ ಕುಡ್ಮುತ್ಕಿ ಕಿವಿ ಕೇಳಲ್ಲ ಮಾಡಲ್ಲ. ಅಯ್ಯೋ ಏನು ತಲೆ ತಿಂದಿಲ್ಲ ಮುತ್ಕಿ. ಊಟ ಆಯ್ತೆ ಅಂದ್ಯವ ಕಣವ. ಈಗ ಊಟ ಮಾಡ್ಕೊಂಡು ಬಂದೆ ಕಣವ. ನನ್ನ ಸೊಸೆ ರಾತ್ರಿ ಕೋಳಿ ಹೆಸರು ಮಾಡಿದ್ಲು. ಕೋಳಿ ಹೆಸರಿಗೆ ಈಗ 2 ರೊಟ್ಟಿ ಹಾಕ್ಕೊಟ್ಲು. ತಿನ್ಬಿಟ್ಟು ಬಂದೆ ಕಣ್ಣೆ ಮಗ. ನೀವೇನು ತಿಂದವ ಗೌರವ? ಅಯ್ಯೋ ದೇವ್ರೆ ಇವಳು ಯಾರು ಊಟ ಉಂಡ ಅಂತ ಕೇಳಿದ್ರು. ಹೆಂಗೆ ನೋಡಿ ಹೆಂಗೆ ಮಾತಾಡ್ತಾವಳೆ. ನಿಂದು ಮಾಡಕ್ಕೆ ಕೆಲಸ ಎಲ್ಲ ಕ್ಯಾಮಿಲ್ಲ ಕಂಡ್ಲಿ ಅವಳು ಮಾತಾಡ್ಸ್ಕೊಂಡು ನಿಂತಿದ್ದಿ. ಯೋ ಯಾಕಲೆ ಮೊಟ್ಟಿ ಆ ಕಡೆಗೆ ನೋಡ್ಕೊಂತಿದ್ದೀರ ಮೊಟ್ಟಮ್ಮ. ಈ ಕಡೆ ತಿರ್ಕೊಳ್ಳೆ ಮೊಟ್ಟಮ್ಮ. ಯಾಕಾಗಿ ಏನು ಕೊಟ್ಟಿ ಅವಳು ತಿರ್ಕೊಂಡಲ್ಲ. ಅಯ್ಯೋ ನಾನೇನೋ ಮಾತಾಡ್ರೆ ನೀನೇನೋ ಮಾತಾಡ್ತಿದ್ದಿ. ಅಯ್ಯ ಹೋಗು ಮಾಡಕ್ಕೆ ಆಮೆ ಇದ್ರೆ ಮಾಡೋಗು. ಆ ಹೊಟ್ಟೆ ಪಪ್ಪಣ್ಣ ಇವನ್ಗೆ ವಿ ಸಿ ಪಿ ಹಾಕ್ತಾರಂತಲೇ. ಲೇ ನನಗೊಂದು ಜಾಗ ಇಟ್ಕೊಂಡು ನಿನ್ನ ಮಗ್ಳಲ್ಲಿ ಮೋಟಿ ನಾನು ಇದು ನೋಡ್ಬೇಕು. ವಿ ಸಿ ಪಿ ಪಿಕ್ಚರ್ ನೋಡ್ಬೇಕು. ನಿನ್ನ ಮಗ್ಳಲ್ಲಿ ಒಂದು ಜಾಗ ಇಟ್ಕೋ. ಅಯ್ಯೋ ನಿನ್ನ ಅಣ್ಣ ಎತ್ತುರೇ ನಿನ್ನ ಕೇಳಲ್ಲ ಮಾಡದ. ನೀನು ಯಾಕೆ ಬಂದಿಲ್ಲ ಅಲ್ಲಿಗೆ? ನಿನ್ನ ಮಗ್ಳೆಲ್ಲ ಇಟ್ಕೋತೀನಿ ಅಂದಿಯಾ? ಇಟ್ಕೊ ನಿನ್ನ ಮಗ್ಳಲ್ಲಯ್ಯ. ನಾನು ಚಾಪೆನವೇ ಒಂದು ಬೆಡ್ಶೀಟ್ನ ತಗೋಬತ್ತೀನಿ. ಇಬ್ರು ಹಚ್ಕೊಂಡು ನೋಡೋಣ. ಅದೇ ಇವಾಗ ನಿನಗೆ ಸರಿಯಾಗಿ ಹೇಳ್ತೀನಿ. ನಿನ್ನ ಮಗ್ಳಲ್ಲಿ ಕುತ್ಕೊಂಡ್ಬಿಟ್ರೆ ಏನಿಲ್ಲ ನಾನು ನಿನ್ನ ಕತೆ ಹೇಳ್ಕೊಂಡು ಕುತ್ಕೋಬೇಕಾಯ್ತದೆ. ಅಯ್ಯೋ ಓಸಲಿ ಇವಮ್ಮ ನನ್ನ ಮಗ್ಳಲ್ಲಿ ಕುತ್ಕೊಬಿಟ್ಟು ನನ್ನ ಮಗಳೆಲ್ಲ ಕಣಮ್ಮ. ನನ್ನ ಇವರಿದ್ರಲ್ಲ ಚೆನ್ನಮ್ಮರ ಇವಳು ಗ್ವಾಟಮ್ಮ ಅವಳ ಮಗ್ಳಲ್ಲಿ ಕುತ್ಕೊಂಡ್ಬಿಟ್ಟು ಏನು ಅವಳ ಸಫಿ ಇದು ನೋಡಕ್ಬಿಟ್ರೆ ಪಿಕ್ಚರ್ ನೋಡಕ್ಬಿಟ್ಲೆ ಇವಳು. ಅವಳು ಏನು ಮಾತಾಡ್ತಾವಳಲ್ಲ ಅದೇನು ಅಂದಲ್ಲ ಅವಳು. ಅದೇನು ಅಂತವ್ರಲ್ಲ ಅದೇನು ನಡೀತಾ ಅಂತಲ್ಲ ಅನ್ನೋಳು. ಅಯ್ಯೋ ಯವ್ವ ಇವಳು ಮಗ್ಳಲ್ಲಿ ಕುತ್ಕೊಂಡ್ರೆ ಪಿಕ್ಚರ್ ನೋಡೋಕ್ಕಾಗತ್ತೆ? ಅಯ್ಯ ಮಾಡು ಕೆಲ್ಸಿದ್ರೆ ಮಾಡು. ಅದೇನದ್ದು ದಿಟ ಕಣಕ್ಕ. ಈ ಅಮ್ಮನ ಮಗ್ಳಲ್ಲಿ ಕೂರಿಸ್ಕೊಂಡು ನಾವು ನೋಡ್ತೀವಿ ಅನ್ನೋದು ಸುಳ್ಳು. ಅಮ್ಮ ಇಲ್ದಿರೋ ಜಾಗ ನೋಡ್ಬಿಟ್ಟೆ ನಾನು ಚಾಪೆ ಹಾಕ್ತೀನಿ. ನಿಮ್ಮ ಹಳ್ಳಿಗಳಲ್ಲಿ ಈ ಥರ ಏನಾದರೂ ವಿ ಸಿ ಪಿ ಆ ಥರದ್ದೆಲ್ಲ ನಡೆಸ್ತಿದ್ರು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.